ನವೀನ್ ಗೌಡ ವಿರುದ್ಧ ದೂರು ಕೊಟ್ರ ನೋಡಿ, ಅವರು ಅವ್ರ ಫೇಸ್ಬುಕ್ನಲ್ಲಿ 20ನೇ ತಾರೀಕು ಪೆನ್ ಡ್ರೈವ್ ಸಿಗ್ತದೆ, 21ನೇ ತಾರೀಕು ನಾನು ಅವ್ರಿಗೆ ಮಾರುತಿ ಚೌಲ್ಟ್ರಿಲಿ ಕೊಟ್ಟಿದ್ದೀನಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಬಹುಶಃ ಇವ್ರಿಗೆ ಪೆನ್ ಡ್ರೈವು ರಸ್ತೆಯಲ್ಲಿ ಸಿಕ್ತು ಅಂತ ಹೇಳ್ತಾರೆ. ರಸ್ತೆ ಸಿಕ್ಕಿದ ಮೇಲೆ ನನಗೆ ಯಾಕೆ ಕೊಡಬೇಕು ಅಂತ ಅವ್ರ ಮನಸ್ಸು ಬಂತು ಅಂತಕ್ಕಂಥದ್ದನ್ನು ಅವರೇ ಹೇಳಬೇಕು. ಬಹುಶಃ ಇದರಲ್ಲಿ ನವೀನ್ ಗೌಡ ಯಾರು ಏನು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ, ಅವನ ಪರಿಚಯನೂ ಇಲ್ಲ ನನಗೆ. ಈಗ ನಾನು ನೆನ್ನೆ ಖಾಸಗಿ ಕಾರ್ಯಕ್ರಮಕ್ಕೆ ಮೈಸೂರಿಗೆ ಬಂದಾಗ ಟಿ ವಿನಲ್ಲಿ ಈ ರೀತಿ ಕೊಟ್ಟಿದ್ದೆ, ಇವರೇ ಯಾಕೆ ಮಹಾನಾಯಕರಾಗಿರಬಾರ್ದು ಅಂತ ಫೇಸ್ಬುಕ್ನಲ್ಲಿ ಅಕೌಂಟಲ್ಲಿ ಹಾಕೊಂಡಿದ್ವಿ. ಅವರು 29ನೇ ತಾರೀಕು ಅವರ ಮೇಲೆ ಒಂದು ಕೇಸ್ ಹಾಕಿದಾಗ ಅವರು ಒಂದು ಅಫಿಡೇವಿಟ್ ಕೊಡ್ತಾರೆ ಕೋರ್ಟ್ಗೆ. ನಂದಲ್ಲ ಫೇಸ್ಬುಕ್, ಇದು ಯಾರೋ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ, ಅದರಿಂದ ನನಗೆ ಬೇಲ್ ಕೊಡಿ ಅಂತೇಳಿ ಅವರೇನೆ ಹಾಕ್ತಾರೆ. ಅದು ರಿಜೆಕ್ಟು ಕೂಡ 8ನೇ ತಾರೀಕು ರಿಜೆಕ್ಟು ಕೂಡ ಆಗ್ತದೆ. ಬಹುಶಃ ಇದರಲ್ಲಿ ಅನ್ನಿಸ್ತದೆ ಅವನು ನವೀನ್ ಗೌಡ ಅಂತಕ್ಕಂಥನು ತಪ್ಪಿಸ್ಕೊಳ್ಳೋಕೆ ಸಲುವಾಗಿ, ಈ SITಯ ಒಂದು ಇದನ್ನು ದಿಕ್ ತಪ್ಪಿಸೋಕ್ಕೆ ಸಲುವಾಗಿ, ಇನ್ವೆಸ್ಟಿಗೇಷನನ್ನು ತಪ್ಪಿಸೋ ಸಲುವಾಗಿ ಈ ರೀತಿಯಾದಂಥ ಹೇಳಿಕೆ ಮಾಡಿರ್ಬೋದು ಅಂತ ನನ್ನ ಭಾವನೆ. ಬಹುಶಃ ನನಗೆ ಅನ್ನಿಸ್ತದೆ ಇದರಿಂದ ರಾಜಕೀಯ ಷಡ್ಯಂತ್ರ ಇರಬಹುದು. ಯಾರ್ಯಾರಿದ್ದಾರೆ ಏನು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ನಾನು ಬೇರೆಯವ್ರ ಥರ ಅವ್ರ ಮೇಲೆ ಹೇಳೋದು ಇವ್ರ ಮೇಲೆ ಹೇಳೋದು ನನಗೆ ಅಭ್ಯಾಸ ಇಲ್ಲ. ಅನ್ಲೆಸ್ ನನಗೆ ಫುಲ್ಲು ಕರೆಕ್ಟಾಗಿ ಗೊತ್ತಾಗೋವರೆಗೆ ನಾನು ಯಾರು ಹಿಂದೆ ಇದ್ದಾರೆ ಅನ್ನೋದನ್ನು ಹೇಳೋಕ್ಕೆ ನಾನು ಇಚ್ಛೆ ಪಡಲ್ಲ. ಬಟ್ ಅವ್ನು ಯಾರು ಏನು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. SITಗೆ ಮೊದಲು ಅವನು ನನ್ನ ಮೇಲೆ ಈಗಾಗಲೇ ಇದು ಕೂಡ ಫೇಕ್, ಇದು ಹ್ಯಾಕ್ ಮಾಡಿದ್ದಾರೆ, ನಂದು ಅಲ್ಲ ಅಂತಕ್ಕಂಥದ್ದು ನೆನ್ನೆಯಿಂದನೂ ಕೂಡ ಅದು ಹ್ಯಾಕ್ ಆಗಿದೆ, ಸಿಗ್ತಾ ಇಲ್ಲ. ಬಹುಶಃ ಈಗ ನನಗೆ ಯಾವುದೇ ಕಾರಣದಿಂದ ಅವ್ನು ನನ್ನ ಭೇಟಿನೂ ಆಗಿಲ್ಲ, ನನಗೆ ಕೊಟ್ಟೂ ಇಲ್ಲ, ನನಗೆ ಸಂಬಂಧನೇ ಇಲ್ಲ, ನನಗೆ ವಿಚಾರನೇ ಇಲ್ಲ, ನನಗೆ ಗೊತ್ತೇ ಇಲ್ಲ, ಅವ್ನ ಪರಿಚಯನೇ ಇಲ್ಲ ನನಗೆ. ನಾನು ಮದುವೆಗೆ ನನ್ನ ಕ್ಷೇತ್ರದಲ್ಲಿ ಹೋಗಿರೋದು ನಿಜ, ಬಟ್ ಅವ್ನು ನನಗೆ ಭೇಟಿ ಆಗಿರ್ತಕ್ಕಂಥದ್ದಾಗಲಿ ಮಾಡಿರ್ತಕ್ಕಂಥದ್ದಾಗಲಿ ಅದು ಸುಳ್ಳು. ನನಗೂ ಅವನಿಗೆ ಭೇಟಿನೇ ಆಗಿಲ್ಲ. ಅದನ್ನ ನೀವು ಅವ್ರನ್ನೇ ಕೇಳಬೇಕು, ಅದನ್ನ ಅವ್ರನ್ನೇ ಕೇಳೋದು ಸೂಕ್ತ. ನನ್ನನ್ನು ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದಕ್ಕೆ ಕಂಪ್ಲೇಂಟ್ ಕೊಟ್ಟಿರೋದು. ಈಗ ಐ ವಾಂಟ್ ದ ಟ್ರೂತ್ ಹ್ಯಾಸ್ ಟು ಕಮ್ ಔಟ್. ಈಗ ನಾನು ಇದರಲ್ಲಿ ನಾನು ಇವತ್ತು ಕಂಪ್ಲೇಂಟೇ ಕೊಡದೇ ಇದ್ದಿದ್ರೆ ಕರ್ನಾಟಕದ ಜನತೆ ಏನು ತಿಳ್ಕೊಳ್ಳೋರು ಅಂದರೆ ಇವರು ಏನೋ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು. ನನಗೆ ಅನ್ನಿಸ್ತದೆ ಇವತ್ತು ನಾನು ದೇವೇಗೌಡರು ಪಕ್ಷದಿಂದ ಚುನಾವಣೆಯಲ್ಲಿ ಗೆದ್ದಿದ್ದೀನಿ. ನನಗೆ ಕೊನೆಯ ಒಂದು ಅವಕಾಶವನ್ನು ದೇವೇಗೌಡರು ಕರೆದು ಟಿಕೆಟ್ ಕೊಟ್ಟಿದ್ದಾರೆ. ನನ್ನನ್ನು ಅವ್ರ ಕುಟುಂಬದಿಂದ ದೂರ ಮಾಡಬೇಕು, ಡಿಸ್ಟರ್ಬ್ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇದೆ ಅಂತಕ್ಕಂಥದ್ದು. 21ನೇ ತಾರೀಕು ಕೊಟ್ಟಿದ್ದೀನಿ ಅಂದವರು 29ನೇ ತಾರೀಕು ಕೋರ್ಟಿಗೆ ಕೊಟ್ಟಾಗ ಅಫಿಡೇವಿಟಲ್ಲಿ ಇದನ್ನ ಯಾಕೆ ಮೆನ್ಷನ್ ಮಾಡಿಲ್ಲ? ನನ್ನ ಫೇಕ್ ಅಕೌಂಟ್ ಅಂತ ಯಾಕೆ ಹೇಳ್ತಾರೆ? ಈಗ ಯಾಕೆ ಅದನ್ನ ಹೇಳ್ತಾರೆ? ಫೇಸ್ಬುಕ್ ಅಕೌಂಟ್ ಫೇಕ್ ಇದೆ ಅಂತಂದ್ಮೇಲೆ ನೋ ಫೇಸ್ಬುಕ್ ಅಕೌಂಟ್ ಅಂದ್ರೆ ಫೇಸ್ಬುಕ್ ಅಲ್ಲಿ ಹಾಕೊಂಡಿರೋದು ಇದು ಅವರು. ಹೊಸ ಅಕೌಂಟ್ ಅಲ್ಲ. ಈಗ ಅದು ನೆನ್ನೆಯಿಂದ ಬ್ಲಾಕ್ ಆಗಿದೆ. ಯಾಕೆ ಬ್ಲಾಕ್ ಮಾಡಬೇಕು? ಇಫ್ ಈಸ್ ಕರೆಕ್ಟ್ ಯು ವುಡ್ ಹ್ಯಾವ್ ಕಂಟಿನ್ಯೂಡ್ ದಟ್. ಸೊ ಅದರಿಂದ ಇಲ್ಲಿ ಏನು ಅಂದರೆ ಈ ಒಂದು ಇದನ್ನ ದಿಕ್ ತಪ್ಪಿಸ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅಂತಿದ್ದಾರೆ. ಬಹುಶಃ ನಾನು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಕೂಡಲೇ ಬಂದಿಸಿ ನಿಜವಾಗಿ ಏನು ಅನ್ನೋದನ್ನ ತನಿಖೆ ಮುಖಾಂತರವಾಗಿ ರಾಜ್ಯದ ಜನತೆಗೆ ಸಿಗಬೇಕು ಅಂತಕ್ಕಂಥದ್ದು, ನಾನು ಇದರಲ್ಲಿ ಪಾಲ್ದಾರ ಅಲ್ಲ ಅಂತಕ್ಕಂಥದ್ದು ಸಾಬೀತಾಗಬೇಕು ಅಂತದ್ದೇ ಕಂಪ್ಲೇಂಟ್. ಥ್ಯಾಂಕ್ ಯು. ಮತ್ತೊಂದು ಕಡೆಯಲ್ಲಿ ಈಗ ನವೀನ್ ಗೌಡ ಮೇಲೆ ಹಾಸನ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಸೊ ಆ ಪ್ರಕರಣವನ್ನು ಕೂಡ SIT ತಮ್ಮ ಇದಕ್ಕೆ ತೆಗೆದುಕೊಂಡಿದ್ದಾರೆ. ಸೊ ಆದ್ರೆ ಎಲ್ಲೊಂದು ಕಡೆಯಲ್ಲಿ ನವೀನ್ ಗೌಡನ್ನ ವಶಕ್ಕೆ ಪಡೆಯುವಂಥದ್ದು ಅಥವಾ ಏನು ಆಗ್ಲಿಲ್ಲ, ಆದ್ರೂ ಎಲ್ಲ SITಗೆ ಚಾಲೆಂಜ್ ಆಗಿ ನಾವು ಇವಾಗ ಬಂದಿರೋದೇ ಮೊದಲು SIT ಅವರು ಮೊದಲು ಅವನನ್ನ ರಿಕವರಿ ಮಾಡಿ ಎಲ್ಲಿದ್ದಾನೆ ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದೇ ಒತ್ತಾಯ ನಮ್ದು. ದಟ್ ಈಸ್ ಮೈ ಮೇನ್ ಇಂಟೆನ್ಷನ್. ಆಗ್ತಾನೆ ಎಲ್ಲ ಗೊತ್ತಾಗೋದು, ಆಗ್ತಾನೆ ನನಗೆ ಪೆನ್ ಡ್ರೈವ್ ಕೊಟ್ಟಿದ್ದೀನಿ ಅಥವಾ ಅಲ್ಲಿದ್ದಾಗ ಕೊಟ್ಟಿರೋದು ನೋಡಿ, ದಾಖಲೆ ಇದೆ ನೋಡಿ, ಅದು ಹೇಳಕ್ಕೆ ಅದಕ್ಕೆ ಅವಕಾಶ ಅಲ್ವಾ ಅದು? ದಟ್ಸ್ ಆಲ್ ಯು ವಾಂಟ್. ಇದರಲ್ಲಿ ಯಾರೇ ಹಿಂದ್ಗಡೆ ಇರಲಿ, ಯಾರು ತಪ್ಪಿಸ್ತಾ ಇರಲಿ, ದೇ ಶುಡ್ ಬಿ ಪನಿಷ್ಡ್. ಓವರ್ ಇಟ್ ಈಸ್. ನೀವು ಹೇಳಿದ್ರೆ ನಾನು ಹೇಳ್ತೀನಿ ಅದನ್ನೇ ವಾಪಸ್ಸು. ಅಲ್ಲ, ಯಾವ್ದಾದ್ರು ಬಂದು ಹೇಳಿದ್ರೆ
ಚೆನ್ನಾಗಿರುವಂತ ಜೆಡಿಎಸ್ ಪಕ್ಷದಲ್ಲಿರುವಂತ ನೋಡ್ರಿ ಏನಾದ್ರೂ ಮಾಹಿತಿ ಇದೆಯಾ ಸರ್? ನಮಗೆ ಕ್ಯಾನ್ಸಲ್ ಮಾಡ್ತಾ ನೋಡಿಲಿ ಅದು ನಿಮಗೆ ಮಾಹಿತಿ ಇದ್ರೆ ಹೇಳಿದ್ರೆ ಹೇಳ್ಬೋದು ಪೊಲೀಸವ್ರಿಗೆ. ಬಟ್ ನನಗೆ ಮಾಹಿತಿ ಯಾವುದೇ ಆದಂಥ ಮಾಹಿತಿಗಳಿಲ್ಲ. ಅದು ಯಾವುದೇ ಪತ್ರಿಕೆಯಲ್ಲಿ ಓದಿದೆ ಟಿಕೆಟ್ ಕ್ಯಾನ್ಸಲ್ ಆಗಿದೆ ಅಂತ ಅದು ಓದ್ಕೊಂಡಿದ್ದೀನಿ ಅಷ್ಟೇ. ನೀವೇ ಡಿಸ್ಕ್ಲೋಸ್ ಮಾಡಿದ್ರೆ ಚರ್ಚೆ ಆಗಿಲ್ವಾ ಸರ್ ಪ್ರಜ್ವಲ್ ಯಾವಾಗ ಬರ್ಬೋದು ಅಂತೇಳಿ? ಇಲ್ಲಪ್ಪ, ನೀವು ಸೀನಿಯರ್ ಜರ್ನಲಿಸ್ಟ್ ಅಂತ ಅನ್ಕೋತೀನಿ. ಆ ವೇದಿಕೆಯಲ್ಲಿ ಚರ್ಚೆ ಆಗ್ತದೇನ್ರಿ ಯಾವಾಗ ಬರ್ತಾರೆ ಏನು ಅಂತ? ಇಟ್ ಈಸ್ ನಾಟ್ ರಿಡಿಕ್ಯುಲಸ್. ಇಟ್ ಇಸ್ ನಾಟ್ ಎ ಪಾಯಿಂಟ್ ಟು ಆಸ್ಕ್. ಹೌದೌದು, ನಾನು ಹೋಗಿದ್ದೆ. ದೇವೇಗೌಡರು ಅವ್ರ ಮನೆಯವರಿಬ್ಬರು ಕೂಡ ನಾನು ದತ್ತ ಇಬ್ಬರು ಹೋಗಿ ಮಾತಾಡಿ ಸಾಂತ್ವನವನ್ನು ಹೇಳಿ ಬಂದಿದ್ವಿ. ಪತ್ರಿಕೆಯಲ್ಲೆಲ್ಲ ಬತ್ತು ಧೈರ್ಯವಾಗಿರಿ ಸರ್, ಇವೆಲ್ಲ ಹಿಂಗಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಳ್ಳೇದಲ್ಲ ಅಂತಕ್ಕಂಥದ್ದನ್ನು ಹೇಳಿ ಧೈರ್ಯನೂ ತುಂಬಿದ್ವಿ. ರೇವಣ್ಣನೂ ಕೂಡ ನಾನು ಎಂಟ್ರಿ ಹಾಕಿ ರೇವಣ್ಣನೂ ಕೂಡ ಭೇಟಿ ಮಾಡಿ ಧೈರ್ಯ ತುಂಬಿ ಹೇಳ್ಬೋದು. ಈಗಾಗಲೇ ಆ ಎಮ್ಮ ಕಂಪ್ಲೇಂಟ್ ಕೊಟ್ಟಿರೋರು ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದೇ. ಇವತ್ತು ಐ ಥಿಂಕ್ ಬೇಲ್ ವಿಚಾರಣೆಗಳು ನಡೀತಾ ಇದೆ. ಅದೇನಾಗುತ್ತೆ ಅಂತಕ್ಕಂಥದ್ದು ಕಾದು ನೋಡೋಣ. ಜನರಲ್ಲಿ ಒಂದು ಡೌಟ್ ಶುರುವಾಗಿದೆ ಸರ್. ಅಂಡ್ ಒಂದು ರೀತಿಯಾದಂತ ವಾತಾವರಣ, ಯಾಕಂದ್ರೆ ಒಂದು ವೇಳೆ ರೇವಣ್ಣ ಪ್ರಜ್ವಲ್ ರೇವಣ್ಣ ವಿನ್ ಆದ್ರೆ ಏನ್ ಸರ್ ನೆಕ್ಸ್ಟ್? ಈಗ ಪಕ್ಷದಿಂದ ನಾನು ಪಾರ್ಟಿ ಪ್ರೆಸಿಡೆಂಟ್ ಅಲ್ಲ. ಆದ್ರೂ ನಾನು ಅದಕ್ಕೆ ಹೇಳೋದಕ್ಕೆ ಉತ್ತರ ಹೇಳೋದಕ್ಕೆ ನಾನು ನ್ಯಾಷನಲ್ ಪ್ರೆಸಿಡೆಂಟ್ ಅಲ್ಲಿ ಇದಲ್ಲ. ಈಗ ಆಲ್ರೆಡಿ ಜನರಲ್ಲ, ಪಾರ್ಟಿ ಈಗ ಆಲ್ರೆಡಿ ತೀರ್ಮಾನ ತಗೊಂಡಿದೆ. ಏನು ಅವ್ರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥ ಇದೆಲ್ಲ ಅದು ನೀವೇ ಅನೌನ್ಸ್ ಮಾಡಿದ್ದೀರಿ. ಮತ್ತೆ ಅದ್ರ ಬಗ್ಗೆ ನಾನೇ ಯಾಕೆ ಹೇಳಕ್ ಹೋಗ್ಬೇಕು? ನೋಡಿ, ಇದು ಈ ರೀತಿಯಾದಂಥ ಘಟನೆಗಳು ಪ್ರಪಂಚದಲ್ಲೂ ಕೂಡ ಆಗಬಾರ್ದು. ಯಾರೇ ಆಗಿರಲಿ ಎಂಥದ್ದಾಗಲಿ ಇದನ್ನ ಉಪಯೋಗಿಸ್ಕೊಂಡು ರಾಜಕೀಯ ಮಾಡಬಾರ್ದು. ಯಾರು ಇದರಲ್ಲಿ ತಪ್ಪಿಸಿದ್ದಾರೆ ಅವ್ರ ಬಗ್ಗೆ ಕ್ರಮ ಆಗಬೇಕು ಅಂತಕ್ಕಂಥದ್ದು, ಕಠಿಣ ಕ್ರಮ ಆಗಬೇಕು ಅಂತದ್ದು ನನ್ನ ಒತ್ತಾಯ ಇದೆ. ಆಲ್ರೆಡಿ ನಾನು ಹೇಳಿದ್ದೀನಿ. ಆಮೇಲೆ ಅದ್ರ ಜೊತೆಗೆ ಇದನ್ನ ಉಪಯೋಗಿಸ್ಕೊಂಡು ಸಂತ್ರಸ್ತರ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡಿರ್ತಕ್ಕಂಥದ್ದು ಆಗಿರ್ಬೋದು, ಇನ್ನೊಂದನ್ನು ಅನೌನ್ಸ್ ಮಾಡಿರ್ತಕ್ಕಂಥ ಮಾಡಿರ್ತಲ್ಲ, ಅದು ಇದಕ್ಕಿಂತ ಘೋರ ಅಪರಾಧ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಯಾರೇ ಏನಾರೇ ಆಗಿರಲಿ, ನಮ್ಮನೆಯೇ ಆಗ್ಬೋದು, ಇನ್ನೊಬ್ರ ಮನೆ ಆಗ್ಬೋದು, ಅಥವಾ ಈಗ ಯಾರು ಇದನ್ನು ಪ್ರಚಾರ ಮಾಡಿ ಮಾಡ್ತಿರ್ತಾರಲ್ಲ ಅವ್ರಿಗೂ ತಾಯಂದಿರಿರ್ತಾರೆ, ಮಕ್ಕಳಿರ್ತಾರೆ, ಸೊಸೆದಿರು ಇರ್ತಾರೆ, ಹೆಂಡತಿದಿರು ಇರ್ತಾರೆ. ನಮಗೆ ನಾವೇ ಅವಮಾನ ಮಾಡ್ಕೊಂಡು ಅಂತ ಭಾವನೆ ಅವ್ರಿಗೆ ಬರಬೇಕು ಅಂತ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.